ಜಗಮಗಿಸುವ ಸೋಪಾನದ ತೊಟ್ಟಿಲು ಬದುಕು ರಮಿಸಿ ತೂಗಿಸುವ ಉಯ್ಯಾಲೆ. ಯಾಕೆ ಹೇಳ್ತಿದ್ರೆ ಈ ಬ್ರಹ್ಮಪುತ್ರ ಮಿತ್ರ ಸತತವಾಗಿ 47 ವರ್ಷಗಳ ಕಾಲ ಚಂದರಹಿತ ವರ್ಗರಹಿತ ಪ್ರೇಮ ಭರಿತದ ಸುಧಾಮ ಗೆಲತನದೊಂದಿಗೆ ಎಲ್ಲಾ ಜನತೆಯನ್ನು ಸಿಕ್ಕಿಸಿಕೊಂಡು ಇಲ್ಲಿ ಶಾಂತಿ ಪ್ರೀತಿ ನಮ್ಮ ಬಡಾವಣೆಯ ನ್ಯೂ ಮಿಷನ್ ಲೈನ್ ರಾಯಪುರಂ ವಾರ್ಡ್ ಎಲ್ಲ ಕಡೆ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೇವಿಯರ್ ಅವರು ನನ್ನ ಸಹೋದರ ಚಂದ್ರವರು ಮಾತಾಡಿದ್ರು, ಸರ್ ಕ್ರಿಶ್ಚಿಯನ್ಸ್ ಫಂಡ್ ತುಂಬಾ ಇದೆ ಸರ್ಕಾರದಲ್ಲಿ, ಇದನ್ನು ಒದಗಿಸೋಕ್ಕಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಹೆಸರಾಯ್ಡು ಮಾಡುವ ಅತ್ಯಂತ ಪ್ರೀತಿಯ ವಿನಮ್ರ ನಮನಗಳು. ಬಹಳ ಖುಷಿ ಅನ್ಸುತ್ತೆ, ಈ ದಿವಸ ಪುಣ್ಯ ದಿವಸ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಈ ಬ್ರಹ್ಮಪುತ್ರ ಮಿತ್ರ ಸಂಘದವರು ಸತತವಾಗಿ 47 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ, ಶಾಂತಿ ಪ್ರಾರ್ಥನೆ ಮಾಡ್ತಾ, ಏನು ನಮ್ಮ ಈ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಆರ್ಚ್ ಬಿಷಪ್ ಅವರ ಆಶೀರ್ವಾದ ಪಡ್ಕೊಂಡು ಪೂಜನೀಯರು ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ರೆವರೆಂಡ್ ಡೊಮಿನಿಕ್ ಝೇವಿಯರ್ ಸಾಹೇಬ್ರು ಹಾಗೆ ರೆವರೆಂಡ್ ಇನ್ಫ್ರಂಟ್ ಸಾಹೇಬ್ರವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಏನು ವಿಶೇಷ ಅಂದ್ರೆ ಶಾಂತಿ ಪ್ರಿಯರು, ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಲಿ ಅನ್ನುವಂತ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ಸರ್ವಧರ್ಮಗಳ ಶಾಂತಿಯ ತೋಟ. ಇದಕ್ಕೆ ಕಾರಣ ಇಲ್ಲಿನ ಸ್ಥಳೀಯ ಶಾಸಕರು, ಜನಪ್ರಿಯ ಸಚಿವರು ಎಲ್ಲಾ ಧರ್ಮಗಳ ಜೊತೆಗೆ ಬೆಸೆದು. ಎಲ್ಲರಿಗೂ ನಮಸ್ತೆ. ಶ್ರೀ ಬ್ರಹ್ಮಪುತ್ರ ಸಂಘದ ವತಿಯಿಂದ ಈ 47ನೇ ವರ್ಷದ ಕಾರ್ಯಕ್ರಮ ಏನಿದು ನಡೀತಿದೆ ಅಂದ್ರೆ ಸಂಕೀರ್ಣ ವಾರ್ಷಿಕ ಹಬ್ಬ ಇದೆ. ಈ ವಾರ್ಷಿಕ ಹಬ್ಬ ಮಾಡುವಾಗ ಈ ತೇರು ಮೆರವಣಿಗೆ ಈ ನಮ್ಮ ಬಡಾವಣೆ ಸುತ್ತ ಬರುವಾಗ ನಾವು ಯೋಜನೆ ಮಾಡುದು, ನಾವು ಪಾಡಿಗೆ ನಮ್ಮ ತೇರು ತಗೊಂಡು ನಾವು ಚರ್ಚಿಗೆ ಹೋದ್ರೆ ನಾವು ಇಲ್ಲಿರೋ ಎಲ್ಲ ಜಾತಿ ಜನಾಂಗದವರಿಗೆ ಏನಾದ್ರು ಒಂದು ಸಂದೇಶ ಕೊಡಬೇಕು, ಅವ್ರಿಗೆ ಏನಾದ್ರು ನಮ್ಮ ಒಂದು ಕೈಲಾದಷ್ಟು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಉದ್ದೇಶ ಮಾಡ್ಕೊಂಡು ನಾವು ಒಂದು ಸಂಘ ಸಂಸ್ಥೆ ಕಟ್ಕೊಂಡು ನಾವು ನಿಂತಿರೋ ಜಾಗ ಒಂದು ತೊಟ್ಟಿ, ಆ ತೊಟ್ಟಿ ಎಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಸಂಘದಿಂದ ಈ ಜಾಗನ ಒಂದು ಪ್ರಸಿದ್ಧ ಮಾಡಿ ಈ ಜಾಗದಲ್ಲಿ ಯೇಸು ಸ್ವಾಮಿನ ಪ್ರತಿಜ್ಞೆ ಮಾಡಿ ಇಲ್ಲಿರೋ ಎಲ್ಲಾ ಜಾತಿ ಜನಗದ ವರ್ಗದವ್ರನ್ನ ಒಟ್ಟುಗೂಡಿಸಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರ ತರ ನಾವು ಬಾಳ್ಬೇಕು. ಯೇಸು ಸ್ವಾಮಿ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರ ದೇವ್ರಿಲ್ಲ, ಅವ್ರನ್ನ ಭಕ್ತಿ ವಿಶ್ವಾಸದಿಂದ ಪೂಜಿಸಿದ್ರೆ ಅವ್ರು ಎಲ್ಲರ ಜೊತೆನೂ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಮೆಸೇಜ್ ಕೊಟ್ಟು ಬರೀ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಿಲ್ಲ. ಇಲ್ಲಿರೋ ಬಡ ಮಕ್ಕಳಿಗೆ ಏನಾದ್ರೂ ನಮ್ಮ ಕೈಯಲ್ಲಾಗುತ್ತೆ ನಮ್ಮ ಸಂಘದಿಂದ ಒಂದು ಅಕ್ಕಿ ವಿತರಣೆ ಆಗಿರ್ಬೋದು, ಒಂದು ಬೆಡ್ಶೀಟು, ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಸ್ಕೂಲ್ ಹುಡುಗರಿಗೆ ಯೂನಿಫಾರ್ಮು, ಒಂದು ಪುಸ್ತಕನು ಇತ್ತಂತ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಇಲ್ಲಿರೋ ಎಲ್ಲಾ ಅಣ್ಣ ತಮ್ಮಿದ್ರು ಎಲ್ಲಾ ವರ್ಗದವರು ಒಟ್ಟಾಗಿ ನಾವು ಬಾಳ್ಬೇಕು, ಒಟ್ಟಾಗಿ ಜೀವಿಸ್ಬೇಕು, ಒಟ್ಟಾಗಿ ನಾವು ಎಲ್ಲರಿಗೂ ಒಂದು ಸಂದೇಶ ಕೊಡಬೇಕು. ನಮ್ಮ ಬಡಾವಣೆಯಲ್ಲಿ ಯಾವ ಒಂದು ಜಾತಿ ಧರ್ಮದ ಭಾವನೆ ಬರಬಾರ್ದು. ಒಂದು ಕಾಲದಲ್ಲಿ ಇತ್ತು, ಆಮೇಲೆ ನಮ್ಮ ಜನನಾಯಕರಾದ MLA ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು 20 ವರ್ಷ ಆದ್ಮೇಲೆ ಒಂದೇ ಒಂದು ಭಾಗದಲ್ಲೂ ಎಲ್ಲೋ ಅವ್ರ ಜಾತಿ ಗಲಾಟೆ ಮಾಡಕ್ಕೆ ಬಿಟ್ಟಿಲ್ಲ. ಎಲ್ಲಾ ವರ್ಗದವ್ರನ್ನ ಅವ್ರು ಒಟ್ಟಾಗಿ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇತ್ತಂತ ನಾವು ನಮ್ಗೆ ಶಕ್ತಿ ತುಂಬ್ತಾರೆ. ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರು ನಮ್ಗೆ ಅವರು ಎಲ್ಲ ಪೊಲೀಸ್ ವಿಭಾಗ ಆಗಲಿ, KV ವಿಭಾಗ ಎಲ್ಲ ಅವ್ರು ನಮ್ಗೆ ಶಕ್ತಿ ತುಂಬಿ ಈ ಹಬ್ಬ ಮಾಡಕ್ಕೆ ಅವರು ನಮ್ಮ ಗಂಡನ ಮಗಾಗಿ ನಿಂತ್ಕೊಂಡು ನಡೆಸ್ತಾರೆ ಅಂದ್ರೆ ಅದು ತಪ್ಪಾಗಲಾರ್ದು. ಆದ್ರಿಂದ ಈ ಹಬ್ಬದ ಉದ್ದೇಶ ನಮ್ಮ ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಅಣ್ಣ ತಮ್ಮತರಾಗಿ ಬಾಳ್ಬೇಕಂತ ಈ ಉದ್ದೇಶಕ್ಕೋಸ್ಕರನೇ ನಾವು ಈ ಮುಖ್ಯ ರಸ್ತೆಯಲ್ಲಿ ಈ ಹಬ್ಬವನ್ನು ಮಾಡಿ ನಮ್ಮ ಕೈಯಲ್ಲಾದಷ್ಟು ಜನಗಳಿಗೆ ತಂದಿದ್ದೀವಿ. ಈ ಸಲ ನಮ್ಮ ಪರಿಸರ ಪ್ರೇಮಿ ನಮ್ಮ ತ್ಯಾವೇರಿ ಅವರು ಈ ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಒಳ್ಳೆ ಉನ್ನತ ಮಟ್ಟಿಗೆ ನಾವು ತಗೊಂಡು ಹೋಗ್ತೀವಿ ಅಂತ ಈ ನಮ್ಮ ಎಲ್ಲಾ ಮಾಧ್ಯಮ ವರ್ಗದವ್ರನ್ನ ಕರೆಸಿ ಅವ್ರು ನಮ್ಗೆ ಇಷ್ಟೊತ್ತು ನಮ್ಮನ್ನು ತಿಳಿಸಿ ನಮ್ಗೆ ಮಾತಾಡಿ ಈ ಒಂದು ಅವಕಾಶ ಮಾಡಿಕೋಸ್ಕರ ಈ ಬ್ರಹ್ಮಪುತ್ರ ಸಂಘದಿಂದ ಕೋಟ್ಯಾಂತರ ನಮಸ್ಕಾರ. My name is David, the residents of Group Pensionway, PGR Nagar, Mysore, Bangalore. On the occasion of the St. Peter Paul Church 775th the golden celebrating. During the celebration, we are very happy to invite all the people of this area surrounding by the name of the Brahmaputra Mitra Sangha
BKR Nagar, Bangalore, Bangalore. With the members celebrating 47th year of St. Peter and Paul Church, Raipuram, Beach 2025. We are very happy to invite you and all the honorable guests for the Great Feast 2025. We thank you all of you already what the presence of God the Almighty. I would like to inform about the saints. Briefly, we salute this great disciples, Saint Peter and Paul. They are apostles and the disciple of our Lord Jesus Christ. By his great teachings of true love, true life, the normal man's behavior after hearing the teaching of the Christ, they become a man of God. And they are good example for us. We like to imitate their unshakable faith, which was on the living God. This is the good news for all the people of this age.